ವೆಲ್ಕಮ್ ಟು ಹೇಮಾಸ್ ಕಿಚನ್. ಇವತ್ತು ಅಡುಗೆ ಮನೆಯಲ್ಲಿ ಸಾಂಬಾರು ನಡೀತಾ ಇದೆ. ಇಡ್ಲಿಗೆ ಮಾಡೋ ಸಾಂಬಾರು. ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಕುದಿಯೋ ನೀರಲ್ಲಿ ಕುದಿಸ್ತಾ ಇದ್ದೀವಿ. ಹಾಗೆಯೇ ತುರಿದಿರೋ ಅಂಥ ಕೊಬ್ಬರಿ, ಆಮೇಲೆ ರುಬ್ಬಕ್ಕೆ ಟೊಮೆಟೊ. ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದಾರೆ. 1 ಹಿಡಿಯಷ್ಟು ಕೊಬ್ಬರಿ ಹಾಕ್ತಾ ಇದ್ದಾರೆ. ಹಾಗೆ ಒಂಚೂರು ಬೆಲ್ಲದ್ದು ಪುಡಿ, ಹೀಗೆ ಚೂರು ಹುಳಿ ಪುಡಿ, ಸಾರಿನ ಪುಡಿ, ಸಾರಿನ ಪುಡಿ 2 ಚಮಚ, ಹುಳಿ ಪುಡಿ ಹಾಗೂ ಸಾರಿನ ಪುಡಿ. ಸಾರಿನ ಪುಡಿ 1/4 ಚಮಚ, ಹುಳಿ ಪುಡಿ 2 ಚಮಚ. ಚೂರು ಇಂಗು, ಹಾಗೆ ಜಿಂಜರ್ ಚಿಲ್ಲಿ ಗಾರ್ಲಿಕ್ ಪೇಸ್ಟ್, ನಿಮಗೆ ಇಷ್ಟ ಇದ್ದರೆ ಜಿಂಜರ್ ಚಿಲ್ಲಿ ಗಾರ್ಲಿಕ್ ಹಾಕ್ಕೋಬೋದು. ಇಲ್ಲಾಂದರೆ ಶುಂಠಿ ಹಾಗೂ ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಪರವಾಗಿಲ್ಲ. 1/4 ಭಾಗ ಶುಂಠಿ, 1 ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದರ ನಂತರ ಒಂಚೂರು ಅಕ್ಕಿ ಹಿಟ್ಟು, 1 ಸ್ಪೂನ್ ಲೆಕ್ಕ ಇಲ್ಲ ಅರ್ಧ ಸ್ಪೂನ್ ಹಾಕಿದ್ರೂ ಪರವಾಗಿಲ್ಲ. 1-1.5 ಚಮಚದಷ್ಟು ಅಕ್ಕಿ ಹಿಟ್ಟು. ಗಟ್ಟಿ ಮೇಲೆ ಡಿಪೆಂಡ್, ನಿಮ್ಮ ಗಟ್ಟಿ ಮೇಲೆ ಅದು ಡಿಪೆಂಡ್. ಮತ್ತು ಇದು ರುಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಅರಿಶಿನ 1/4 ಚಮಚ, ಜೀರಿಗೆ 1/4 ಚಮಚ, ಹಾಗೂ ಕಲ್ಲುಪ್ಪು 1 ರುಚಿಗೆ ತಕ್ಕಷ್ಟು 1/4 ಚಮಚ. ಈಗ ಇದನ್ನು ರುಬ್ಬೋಣ. ಚೂರು ನೀರು ಹಾಕ್ಬಿಟ್ಟು ರುಬ್ಬಿಡೋಣ. ಚೂರು ನಿಮ್ಗೆ ಇಷ್ಟ ಆದಲ್ಲಿ ಟ್ಯಾಮ್ರಿನ್ ಒಂಚೂರು ಹಾಕಿ ರುಬ್ಬೋಣ. ಚೂರಾಗಿ ನೀರು ಬೆರೆಸಿ ಹೀಗೆ ನುಣ್ಣಗೆ ರುಬ್ಬಿರೋ ಮಿಶ್ರಣ ಇದು. ಒಂಚೂರು ತರಿಯಾಗಿರಬಾರ್ದು, ರುಬ್ಬಿರಬೇಕು. ಇದನ್ನು ನಾವು ಕುದೀತಾ ಇರೋಂಥ ನೀರಿಗೆ ಬೆರೆಸಿ ಇನ್ನೊಂದಿಷ್ಟು ಕುದಿಯೋಕ್ಕೆ ಬಿಡಬೇಕು. ಹಾಗೆ ಇದರಲ್ಲಿರೋ ನೀರು ಹಾಕಿ ಒಂಚೂರು ಮುಗಿಸ್ಕೊಂಡು ಅದಕ್ಕೆ ನೀರು ಹಾಕಿದ್ವಿ. ಅದನ್ನು ಹಾಕಿದ್ರೆ ಆಯಿತು. ಕುದ್ದ ನಂತರ ಒಂದು ಚೂರು ಒಗ್ಗರಣೆಗೆ 1 ಚಮಚ ಎಣ್ಣೆ, 1/4 ಚಮಚ ಸಾಸಿವೆ, ಚೂರು ಜೀರಿಗೆ ಹಾಗೂ ಒಣಮೆಣಸಿನ್ಕಾಯಿ, ಇಂಗು ಹಾಕಿ ಇದಕ್ಕೆ ಒಂಚೂರು ಒಗ್ಗರಣೆ ಹಾಕಿದ್ರೆ ಆಯಿತು. ನಿಮ್ಮ ಸಾಂಬಾರು ರೆಡಿ ಇಡ್ಲಿಗೆ. ಗಟ್ಟಿ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಕುದ್ದ ಮೇಲೆ, ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅದು ಗಟ್ಟಿ ಆಗುತ್ತೆ. ನೋಡ್ಕೊಂಡು ನೀರು ಹಾಕ್ಕೋಬೋದು. ಕುದ್ರೆ ಗಟ್ಟಿ ಆಗುತ್ತೆ.